ನಮಸ್ಕಾರ. ಮೋಷನ್ ಜಾಗದಿಂದ ಏನಾರೋ ಆಚೆ ಬರ್ತಾ ಇದ್ದೆ, ಅದು ಏನು? ನಿಮಗೆ ರೆಕ್ಟಲ್ ಪ್ರೋಲ್ಯಾಪ್ಸ್ ಅನ್ನೋದಿದ್ರೆ ಅದು ಏನಕ್ಕಾಗತ್ತೆ? ಸೊ ರೆಕ್ಟಲ್ ಪ್ರೋಲ್ಯಾಪ್ಸ್ ಅಲ್ಲಿ ಬೇರೆ ಬೇರೆ ರೀತಿ ತರ ಇರುತ್ತೆ. ಒಂದು ಮ್ಯೂಕೋಸಲ್ ಪ್ರೋಲ್ಯಾಪ್ಸ್ ಅಂತ ಇರುತ್ತೆ, ಇನ್ನೊಂದು ಕಂಪ್ಲೀಟ್ ರೆಕ್ಟಲ್ ಪ್ರೋಲ್ಯಾಪ್ಸ್ ಅಂತ ಇರುತ್ತೆ. ಸೊ ಪ್ರೋಲ್ಯಾಪ್ಸ್ ಇದ್ದವ್ರಿಗೆಲ್ಲ ಆಪರೇಷನ್ ಮಾಡ್ಬೇಕಾಗತ್ತಾ? ಈ ತರ ನಿಮ್ಗೆ ಕಂಪ್ಲೇಂಟ್ ಇದ್ರೆ, ಏನೋ ಮೋಷನ್ ಜಾಗದಿಂದ ಆಚೆ ಬರ್ತಾ ಇದೆ ಅಂದ್ರೆ ಅದು ಯಾಕೆ ಬರುತ್ತೆ? ಕೆಲವರಿಗೆ ಕರಳು ತುಂಬಾ ಸ್ಲೋ ಆಗಿರುತ್ತೆ, ಮೂವ್ಮೆಂಟ್ ಸರಿಯಾಗಿ ಆಗಲ್ಲ, ಅರ್ಜೆಂಟ್ ಆಗ್ಬೇಕು ಅನ್ನೋ ಫೀಲಿಂಗೇ ಬರಲ್ಲ. ಇನ್ ಕೆಲವರಿಗೆ ಮೋಷನ್ ಈ ತರ ತುಂಬಾ ಗಟ್ಟಿ ಆಗುತ್ತೆ, ಸಣ್ಣ ಸಣ್ಣದಾಗಿ ಕಲ್ ತರ ಆಗಿರುತ್ತೆ. ಸೊ ತುಂಬಾ ಪ್ರೆಷರ್ ಹಾಕಿ ಮುಕ್ಕಿ ಮೋಷನ್ ಪಾಸ್ ಮಾಡಿದಾಗ ಆ ಮೋಷನ್ ಜಾಗ ಜಾರ್ಕೊಂಡು ಆಚೆ ಬರೋ ತರ ಆಗುತ್ತೆ. ಈ ತರ ಆದಾಗ ನಮ್ಗೆ ಹೇಗ್ ಗೊತ್ತಾಗುತ್ತೆ? ನೀವು ನಮ್ಮ ಹತ್ರ ಸರ್ಜನ್ ಹತ್ರ ಬಂದಾಗ ನಿಮ್ಗೆ ಪ್ರೋಲ್ಯಾಪ್ಸ್ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಒಂದು ಎಲ್ಲದಕ್ಕಿಂತ ಸಿಂಪಲ್, ನಾವು ಅಲ್ಲೇ ಪರೀಕ್ಷೆ ಮಾಡ್ತೀವಿ. ಮೋಷನ್ ಜಾಗದಲ್ಲಿ ಬೆರಳು ಪರೀಕ್ಷೆ ಮಾಡಿ ಅದು ನಿಮ್ಗೆ ಕಂಪ್ಲೀಟ್ ಪ್ರೋಲ್ಯಾಪ್ಸ್ ಆಗಿದೆಯಾ ಅಥವಾ ಆ ಮ್ಯೂಕೋಸಾ ಬರೀ ಲೈನಿಂಗ್ ಮಾತ್ರ ಜಾರ್ಕೊಂಡು ಆಚೆ ಬರ್ತಾ ಇದೆಯಾ ಅನ್ನೋದು ಪರೀಕ್ಷೆ ಮಾಡ್ತೀವಿ. ಅವಾಗ ನಾವು ತೀರ್ಮಾನ ಮಾಡ್ಬೋದು. ನಿಮ್ಗೆ ಇದಕ್ಕೆ ಮೆಡಿಸಿನ್ ನಲ್ಲಿ ಸರಿ ಹೋಗತ್ತಾ, ಕೆಲವು ಎಕ್ಸಸೈಸಸ್ ಹೇಳ್ಕೊಡ್ಬೋದು. ಅದರಿಂದ ಇನ್ಕಂಪ್ಲೀಟ್ ಅಥವಾ ಬರೀ ಮ್ಯೂಕೋಸಲ್ ಪ್ರೋಲ್ಯಾಪ್ಸ್ ಇರೋರ್ಗೆ ನಾವು ಅದರಿಂದಾನೇ ಇಂಪ್ರೂವ್ಮೆಂಟ್ ಮಾಡ್ಬೋದು. ಅಕಸ್ಮಾತ್ ಕಂಪ್ಲೀಟ್ ಪ್ರೋಲ್ಯಾಪ್ಸ್ ಆಗಿದ್ರೆ ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ. ಅದರಲ್ಲಿ ಸಾಮಾನ್ಯವಾದಂಥದ್ದು ಆಪರೇಷನ್. ಸೊ ಎಲ್ಲಾರ್ಗೂ ಆಪರೇಷನ್ ಅನ್ನೋದು ಬೇಕಾಗಲ್ಲ. ಸೊ ನಿಮಗೆ ಈ ತರ ಮೋಷನ್ ಜಾಗದಿಂದ ಆಚೆ ಬರ್ತಾ ಇದೆ, ಜಾರ್ಕೊಂಡ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು, ಅದು ಕಂಪ್ಲೀಟ್ ಕೂಡ ಇರ್ಬೋದು. ಸೊ ನಿಮ್ಗೆ ಈ ಪ್ರಾಬ್ಲಮ್ ಇದ್ರೆ ಫಸ್ಟ್ ನೀವು ಸರ್ಜನ್ ಹತ್ರ ತೋರಿಸ್ಕೋಬೇಕು. ನಿಮ್ಗೆ ಎಷ್ಟು ಪ್ರೋಲ್ಯಾಪ್ಸ್ ಇದೆ, ಅದನ್ನ ಹೇಗೆ ಟ್ರೀಟ್ ಮಾಡೋದು, ಮತ್ತೆ ಅದಕ್ಕೆ ಆಪರೇಷನ್ ಬೇಕಾ ಬೇಡವಾ ಅನ್ನೋದು ಅವರು ತೀರ್ಮಾನ ಮಾಡಿ ನಿಮ್ಗೆ ಹೇಳ್ತಾರೆ.